ಎಲ್ಲರೂ ಜೀವನದಲ್ಲಿ ಈ ಮೂವಿನ ಒಂದು ಸಲನಾದ್ರೂ ನೋಡ್ಲೇಬೇಕು. ಯಾಕೆಂದ್ರೆ ಮೂವಿಲಿರುವಂತ ವಿಜುವಲ್ಸ್, ಆಕ್ಷನ್, ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿದೆ. ಒಂದೊಳ್ಳೆ ಮೂವಿಯ ಕಥೆ ಒಳಗಡೆ ನೀವು ಮುಳುಗಬೇಕು ಅಂತಿದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ತಾ ಹೋಗಿ. ಇದು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ 22ನೇ ಮೂವಿ ಆಗಿರೋ ಅವೆಂಜರ್ಸ್ ಎಂಡ್ ಗೇಮ್. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಮ ಕ್ಲಿಂಟ್ ಬಾರ್ಟನ್ ಹಾಕಾಯ್ನ ತೋರಿಸ್ತಾರೆ. ಇವನ ಫ್ಯಾಮಿಲಿ ಜೊತೆ ಆರಾಮಾಗಿ ಕಾಲ ಕಳಿತಿರ್ತಾನೆ. ಯಾಕೆಂದ್ರೆ ಇವನು ಕೂಡ ನಮ್ಮ ಆಂಟ್ ಮ್ಯಾನ್ ತರ ಔಟ್ ಸರ್ವಿಸ್ ನಲ್ಲಿ ಇದ್ದಾನೆ. ಹೀಗೆ ಅವರೆಲ್ಲ ಅವರವರ ಕೆಲಸನ ಮಾಡ್ತಿರ್ಬೇಕಾದ್ರೆ ಕ್ಲಿಂಟ್ ಬಾರ್ಟನ್ ಮಾತ್ರ ಬಿಟ್ಟು ಅವನ ಫ್ಯಾಮಿಲಿ ಅವರೆಲ್ಲ ಧೂಳಿನ ಕಣಗಳಾಗೋಗ್ತಾರೆ. ನೆನಪಿರ್ಲಿ, ಥ್ಯಾನೋಸ್ ಚಿಟಿಕೆ ಹಾಕಿರೋದ್ರಿಂದಾನೇ ಈ ರೀತಿ ಎಲ್ಲ ಆಗ್ತಿರೋದು. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ಪೇಸ್ ಕಡೆಗೆ ಶಿಫ್ಟ್ ಆಗುತ್ತೆ. ನಾವು ಇನ್ಫಿನಿಟಿ ವಾರ್ ಮೂವಿಲಿ ನೋಡ್ದಂಗೆ ಟೈಟನ್ ಗ್ರಹದಲ್ಲಿ ನೆಬುಲಾ ಹಾಗೂ ಟೋನಿನ ಬಿಟ್ಟು ಇನ್ನೆಲ್ಲರೂ ಧೂಳಿನ ಕಣಗಳಾಗೋಗಿದ್ರು. ಆದ್ರಿಂದ ಹೇಗಾದ್ರೂ ಮಾಡಿ ಇವರು ಭೂಮಿಗೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಇವರ ಸ್ಪೇಸ್ ಶಿಪ್ ತುಂಬಾನೇ ಡ್ಯಾಮೇಜ್ ಆಗೋಗಿರುತ್ತೆ. ಸರಿಯಾದ ಊಟ ಇಲ್ಲದೆ, ಸರಿಯಾದ ಆಕ್ಸಿಜನ್ ಇಲ್ಲದೆ ಟೋನಿ ತುಂಬಾ ವೀಕ್ ಆಗಿ ಸಾಯೋ ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾನೆ. ಇನ್ನು ನಾನು ಬದುಕೋ ಚಾನ್ಸ್ ಇಲ್ಲ ಅಂತ ಬೇಜಾರಾಗಿ ಮಲಗಿರ್ಬೇಕಾದ್ರೆ ತುಂಬಾ ಜೋರಾಗಿ ಹೊಳಿತಿರೋ ಒಂದು ಬೆಳಕು ಅಲ್ಲಿಗೆ ಬರುತ್ತೆ. ಏನಿರ್ಬೋದು ಅಂತ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಕ್ಯಾಪ್ಟನ್ ಮಾರ್ವಲ್ ಅಂತ. ನಂತರ ಕ್ಯಾಪ್ಟನ್ ಮಾರ್ವಲ್ ಸ್ಪೇಸ್ ಶಿಪ್ ನ ಸಮೇತ ಅವರನ್ನ ಭೂಮಿಗೆ ಕರ್ಕೊಂಡು ಬರ್ತಾಳೆ. ಟೋನಿ ತುಂಬಾ ವೀಕ್ ಆಗಿರೋದ್ರಿಂದ ಅವನಿಗೆ ಗ್ಲೂಕೋಸ್ ಹಾಕ್ಸಿ ಮಲಗಿಸ್ತಾರೆ. ನಂತರ ಉಳ್ಕೊಂಡಿರುವಂತ ನಮ್ಮ ಅವೆಂಜರ್ಸ್ ಗಳೆಲ್ಲ ಸೇರಿ ಡಿಸೈಡ್ ಮಾಡ್ತಾರೆ ಹೇಗಾದ್ರೂ ಮಾಡಿ ಥ್ಯಾನೋಸ್ ನ ಹುಡುಕಿ ಅವನ ಹತ್ರ ಇರೋ ಇನ್ಫಿನಿಟಿ ಸ್ಟೋನ್ ಗಳನ್ನ ಕಿತ್ಕೊಂಡು ಮತ್ತೊಂದ್ಸಲ ಚಿಟಿಕೆನ ಹಾಕ್ಬೇಕು ಅಂತ. ಯಾಕೆಂದ್ರೆ ಇದರಿಂದ ಥ್ಯಾನೋಸ್ ಮಾಡಿರುವಂತ ಕೆಲಸ ರಿವರ್ಸ್ ಆಗಿ ಬ್ರಹ್ಮಾಂಡದ ನಾಶ ಆಗಿರೋ ಅರ್ಧದಷ್ಟು ಪಾಪ್ಯುಲೇಷನ್ ಜನರನ್ನ ಮತ್ತೆ ವಾಪಸ್ ಬರೋ ರೀತಿ ಮಾಡಬೇಕು ಅಂತ. ಆಗ ನೆಬುಲಾ ಅವರಿಗೆ ಹೇಳ್ತಾಳೆ, ಹುಡುಕೋ ಅವಶ್ಯಕತೆ ಇಲ್ಲ, ಥ್ಯಾನೋಸ್ ಎಲ್ಲಿದ್ದಾನೆ ನನಗೆ ಗೊತ್ತು ಅಂತ. ಸರಿ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಂಡು ಥ್ಯಾನೋಸ್ ಇರೋ ಗ್ರಹದ ಹತ್ರ ಇವರು ಬರ್ತಾರೆ. ಈ ಕಡೆ ಆ ಗ್ರಹದ ಒಳಗಡೆ ಥ್ಯಾನೋಸ್ ನ ತೋರಿಸ್ತಾರೆ. ಈಗ ಇವನು ತುಂಬಾ ಕೆಟ್ಟ ಸ್ಥಿತಿಲಿ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಅವೆಂಜರ್ಸ್ ಗಳು ಬಂದು ಗಾಂಟ್ಲೆಟ್ ಇದ್ದ ಕೈಯನ್ನ ಕತ್ತರಿಸಿ ನೋಡ್ತಾರೆ. ಆದ್ರೆ ಅದರಲ್ಲಿ ಸ್ಟೋನ್ಸ್ ಗಳೇ ಇರೋದಿಲ್ಲ. ಇನ್ಫಿನಿಟಿ ಸ್ಟೋನ್ ಗಳನ್ನ ಏನ್ ಮಾಡಿದೆ ಅಂತ ಕೇಳಿದಾಗ ಥ್ಯಾನೋಸ್ ಅವರಿಗೆ ಹೇಳ್ತಾನೆ, ಬ್ರಹ್ಮಾಂಡದ ಸಮತೋಲನ ಮಾಡ್ಬೇಕಿತ್ತು. ಅದಾದ್ಮೇಲೆ ಆ ಸ್ಟೋನ್ ಗಳಿಗೆ ಯಾವ ಕೆಲಸನೂ ಕೂಡ ಇರ್ಲಿಲ್ಲ. ಅದಕ್ಕೆ ಅವುಗಳ ಶಕ್ತಿಯಿಂದಾನೇ ಆ ಸ್ಟೋನ್ ಗಳನ್ನ ನಾಶ ಮಾಡಿದೆ. ಆದ್ರೆ ಪವರ್ ನ ಎಫೆಕ್ಟ್ ನಿಂದ ನಾನು ಕೂಡ ಸಾಯೋ ಸ್ಟೇಜ್ ಗೆ ಬಂದ್ಬಿಟ್ಟೆ ಅಂತ. ಇದರಿಂದ ಎಲ್ಲರೂ ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾರೆ. ಥಾರ್ಗಂತೂ ತುಂಬಾ ಕೋಪ ಬಂದು ಅವನ ಕತ್ತನ್ನೇ ಕತ್ತರಿಸಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ನೋಡ್ತಿದ್ದಂಗೆನೆ 5 ವರ್ಷಗಳು ಕಳೆದೋಗ್ತವೆ. ಬ್ರಹ್ಮಾಂಡದ ಅರ್ಧದಷ್ಟು ಜನರು ಮಾತ್ರ ಇರೋದ್ರಿಂದ ಯಾರಿಗೂ ಯಾವ ಕೊರತೆನೂ ಕೂಡ ಇರೋದಿಲ್ಲ. ಎಲ್ಲರಿಗೂ ಊಟ, ಬಟ್ಟೆ, ಇರೋದಕ್ಕೆ ಜಾಗ ಎಲ್ಲಾನು ಸಿಕ್ತಿರುತ್ತೆ. ನೆಮ್ಮದಿಯಾಗಿರ್ತಾರೆ. ಥ್ಯಾನೋಸ್ ಮಾಡಿರೋದು ತಪ್ಪಾದ್ರೂ ಕೂಡ ಅವನು ಮಾಡಿರೋ ಕೆಲಸದಿಂದ ಉಳ್ಕೊಂಡಿರುವಂತ ಜನರು ಯಾವುದೇ ಕೊರತೆ ಇಲ್ದಂಗೆ ಬದುಕ್ತಿರ್ತಾರೆ. ಈ ಕಡೆ ಒಂದು ಬೇಸ್ಮೆಂಟ್ ನಲ್ಲಿ ನಮ್ಗೆ ತೋರಿಸ್ತಾರೆ. ಒಂದು ಇಲಿ ಮಿಸ್ ಆಗಿ ರಿಮೋಟ್ ಬಟನ್ ಅನ್ನ ಆನ್ ಮಾಡಿದ್ರಿಂದ 5 ವರ್ಷಗಳ ಹಿಂದೆ ಕ್ವಾಂಟಮ್ ರಿಯಲ್ ನಲ್ಲಿ ಸಿಗಾಕೊಂಡಿದ್ದ ನಮ್ಮ ಆಂಟ್ ಮ್ಯಾನ್ ಮತ್ತೆ ಭೂಮಿಗೆ ಬರ್ತಾನೆ. ಇಲ್ಲೆಲ್ಲ ಏನಾಗ್ತಿದೆ ಅಂತ ಅವನಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಹೀಗೆ ಅವನು ರೋಡ್ ನಲ್ಲಿ ಬರ್ಬೇಕಾದ್ರೆ ಒಂದು ಜಾಗನ ನೋಡ್ತಾನೆ. ಅಲ್ಲಿ ಥ್ಯಾನೋಸ್ ನಿಂದ ನಾಶ ಆಗಿರೋ ಜನರ ಹೆಸರುಗಳು ಇರ್ತವೆ. ಆಗ ಸ್ಕಾಟ್ಗೆ ಎಲ್ಲಾ ವಿಷಯನೂ ಗೊತ್ತಾಗುತ್ತೆ. ಇದರಿಂದ ಅಲ್ಲಿ ನನ್ನ ಹೆಸರು ಏನಾದ್ರೂ ಇರ್ಬೋದಂತ ಅವನು ಚೆಕ್ ಮಾಡಿದಾಗ ಅಲ್ಲಿ ಅವನ ಹೆಸರು ಸಿಗುತ್ತೆ. ನಂತರ ಅವನು ತುಂಬಾ ತಡ ಮಾಡದೆ ಅವನ ಮಗಳು ಕ್ಯಾಸಿ ಹತ್ರ ಬರ್ತಾನೆ. ಕ್ಯಾಸಿ ತುಂಬಾ ದೊಡ್ಡವಳಾಗೋಗಿರ್ತಾಳೆ. ಕ್ಯಾಸಿಗಂತೂ ಅವಳ ತಂದೆ ಇನ್ನು ಬದುಕಿರೋದನ್ನ ನೋಡಿ ತುಂಬಾನೇ ಸಂತೋಷ ಆಗುತ್ತೆ. ಈ ಕಡೆ ಅವೆಂಜರ್ಸ್ ಗಳ ಹೆಡ್ ಕ್ವಾರ್ಟರ್ ನಲ್ಲಿ ತೋರಿಸ್ತಾರೆ. ಕ್ಯಾಪ್ಟನ್ ಹಾಗೂ ನತಾಶಾ ಥ್ಯಾನೋಸ್ ಮಾಡಿರೋ ಕೆಲಸದಿಂದ 5 ವರ್ಷಗಳಿಂದ ದುಃಖ ಪಡ್ತಾನೆ ಇರ್ತಾರೆ. ಹೀಗೆ ಇರ್ಬೇಕಾದ್ರೆ ಅಲ್ಲಿಗೆ ಸ್ಕಾಟ್ ಬರ್ತಾನೆ. ಸ್ಕಾಟ್ ನ ನೋಡಿ ಅವರಿಬ್ರಿಗೂ ನಂಬೋದಕ್ಕೆ ಆಗೋದಿಲ್ಲ, ಇವನು ಸತ್ತೋಗಿದ್ದ ಅಲ್ವಾ ಅಂತ. ನಂತರ ಅವನು ಒಳಗಡೆ ಬಂದು ಅವರಿಬ್ರಿಗೂ ಹೇಳ್ತಾನೆ, ನಾನು ಥ್ಯಾನೋಸ್ ಬರೋದಕ್ಕೂ ಮುಂಚೆ ಕ್ವಾಂಟಮ್ ರಿಯಲ್ ಅನ್ನೋ ಒಂದು ಬೇರೆ ಪ್ರಪಂಚದಲ್ಲೇ ಇದ್ದೆ. ಆ ಪ್ರಪಂಚದ ಒಳಗಡೆ ಹೋಗೋದಕ್ಕೆ ನಾವು ತುಂಬಾ ಸಣ್ಣ ಸಜ್ಗೆ ಕನ್ವರ್ಟ್ ಆಗ್ಬೇಕು ಅಂತ. ಹಾಗಾದ್ರೆ 5 ವರ್ಷಗಳು ನೀನು ತುಂಬಾ ಕಷ್ಟಪಟ್ಟು ಕಳೆದಿರ್ಬೇಕು ಅಲ್ವಾ ಅಂತ ನತಾಶಾ ಕೇಳಿದಾಗ ಅವನು ಹೇಳ್ತಾನೆ, ವಿಷಯ ಇರೋದು ಅಲ್ಲೇ. ಇಲ್ಲಿ ಕಳೆದಿರೋ 5 ವರ್ಷಗಳು ನನಗೆ ಕ್ವಾಂಟಮ್ ರಿಯಲ್ ನಲ್ಲಿ ಬರೀ 5 ಗಂಟೆಗೆ ಸಮವಾಗಿತ್ತು. ಈ ಕ್ವಾಂಟಮ್ ರಿಯಲ್ ನಲ್ಲಿ ಟೈಮ್ ಬೇರೆ ತರನೇ ಕೆಲಸ ಮಾಡುತ್ತೆ. ಸದ್ಯಕ್ಕೆ ನಮ್ಗೆ ಕ್ವಾಂಟಮ್ ರಿಯಲ್ ನ ಟೈಮ್ ಅನ್ನ ಕಂಟ್ರೋಲ್ ಮಾಡೋ ದಾರಿ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ನಾವು ಆ ದಾರಿಯನ್ನ ಕಂಡಿಡಿದ್ ಬಿಟ್ರೆ ಟೈಮ್ ಟ್ರಾವೆಲ್ ಅನ್ನ ಮಾಡಿ ಥ್ಯಾನೋಸ್ ಇನ್ಫಿನಿಟಿ ಸ್ಟೋನ್ ಗಳನ್ನ ಕಲೆಕ್ಟ್ ಮಾಡೋಕ್ಕೂ ಮುಂಚೆನೆ ನಾವು ಆ ಇನ್ಫಿನಿಟಿ ಸ್ಟೋನ್ ಗಳನ್ನ ಕಲೆಕ್ಟ್ ಮಾಡಿ ಇಲ್ಲಿಗೆ ತಂದು ಮತ್ತೆ ಚಿಟಿಕಿನ ಹಾಕಿ ನಾಶ ಆಗಿರುವಂತ ಅರ್ಧದಷ್ಟು ಪಾಪ್ಯುಲೇಷನ್ ಜನರನ್ನ ವಾಪಸ್ ಕರ್ಕೊಂಡು ಬರ್ಬೋದು ಅಂತ. ಸ್ಕಾಟ್ ನ ಈ ಐಡಿಯಾದಿಂದ ಇವರಿಬ್ಬರ ಮನಸ್ಸಿನಲ್ಲಿ ಒಂದು ನಂಬಿಕೆ ಹುಟ್ಟುತ್ತೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ಟೋನಿ ಈಗ ಪೆಪ್ಪರ್ ಪಾಟ್ಸ್ ನ ಮದ್ವೆ ಆಗಿರ್ತಾನೆ. ಹಾಗೆ ಅವರಿಗೆ ಒಂದು ಮಗು ಕೂಡ ಇರುತ್ತೆ. ಆ ಮಗುಗೆ ಅವರು ಮಾರ್ಗನ್ ಸ್ಟಾರ್ಕ್ ಅಂತ ಹೆಸರಿಟ್ಟಿರ್ತಾರೆ. ಟೋನಿ ಅವನ ಮಗು ಜೊತೆ ಆಟ ಆಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕ್ಯಾಪ್ಟನ್, ನತಾಶಾ, ಸ್ಕಾಟ್ ಅಲ್ಲಿಗೆ ಬಂದು ಟೋನಿಗೆ ಟೈಮ್ ಟ್ರಾವೆಲ್ ಐಡಿಯಾದ ಬಗ್ಗೆ ಹೇಳ್ತಾರೆ. ಆದ್ರೆ ಅದಕ್ಕೆ ಟೋನಿ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಈ ಸಲ ಏನಾದ್ರು ಹೆಚ್ಚು ಕಡಿಮೆ ಆಗಿ ಅವನ ಹೆಂಡತಿ ಮಗುಗೆ ತೊಂದರೆ ಆಗ್ಬೋದು ಅಂತ. ಇನ್ನೇನ್ ಮಾಡೋದು ಅಂತ ಸರಿ ಅಂತ ಹೇಳಿ ಇವ್ರು 3 ಜನ ಬ್ರೂಸ್ ಬ್ಯಾನರ್ ಹತ್ರ ಬರ್ತಾರೆ. ನಾವು ಇನ್ಫಿನಿಟಿ ವಾರ್ ಮೂವಿಲಿ ನೋಡ್ದಂಗೆ ಬ್ರೂಸ್ ಹಲ್ಕ್ ಆಗಿ ಕನ್ವರ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಪಡ್ತಿದ್ದ. ಆದ್ರಿಂದ 18 ತಿಂಗಳು ಲ್ಯಾಬ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಹಲ್ಕ್ ನ ಬಾಡಿ ಬ್ರೂಸ್ ಬ್ಯಾನರ್ ನ ಬ್ರೈನ್ ನ ಸೇರಿಸಿ ಸ್ಮಾರ್ಟ್ ಹಲ್ಕ್ ಆಗಿರ್ತಾನೆ. ಈ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಬ್ರೂಸ್ ಒಪ್ಕೊಳ್ತಾನೆ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ಇವನು ಕೂಡ ಒಬ್ಬ ಸೈಂಟಿಸ್ಟ್. ಈ ಕಡೆ ಟೋನಿನ ತೋರಿಸ್ತಾರೆ.
ಇವನಿಗೆ ಪೀಟರ್ನ ನೆನಪು ಯಾವಾಗ್ಲೂ ಕಾಡ್ತಿರುತ್ತೆ. ಆದ್ರಿಂದ ಯಾವುದಕ್ಕೂ ಇರ್ಲಿ ಅಂತ ಕ್ವಾಂಟಮ್ ಫಿಸಿಕ್ಸ್ ನ ಸಹಾಯದಿಂದ ಟೈಮ್ ಟ್ರಾವೆಲ್ ಗೆ ಬೇಕಾಗಿರೋ ಒಂದು ಮಾಡೆಲ್ ಅನ್ನ ತಯಾರು ಮಾಡ್ತಾನೆ. ಇಲ್ಲಿ ನಾವು ಆಶ್ಚರ್ಯ ಪಡಬೇಕಾಗಿರುವಂತ ವಿಷಯ ಏನಂತಂದ್ರೆ, ಬೇರೆ ಸೈಂಟಿಸ್ಟ್ ಗಳೆಲ್ಲ ಟೈಮ್ ಟ್ರಾವೆಲ್ ಮೇಲೆ ವರ್ಷಾನುಗಟ್ಲೆ ಕೆಲಸ ಮಾಡ್ತಿದ್ರೆ, ನಮ್ಮ ಟೋನಿ ಒಂದೇ ಸಲ ಸಕ್ಸಸ್ಫುಲ್ ಆಗಿ ಟೈಮ್ ಟ್ರಾವೆಲ್ ಮಾಡೆಲ್ ಅನ್ನ ತಯಾರಿಸ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಟೋನಿಯ ಬುದ್ಧಿವಂತಿಕೆ ಯಾವ ರೇಂಜ್ ನಲ್ಲಿ ಇರುತ್ತೆ ಅಂತ. ಈ ವಿಷಯದ ಬಗ್ಗೆ ಟೋನಿ ಪೇಪರ್ ಪಾಟ್ಸ್ ಗೆ ಹೇಳ್ತಾನೆ. ಅವಳು ಕೂಡ ಹೇಳ್ತಾಳೆ, ನಿನ್ ಕೈಲಿ ನಾಶ ಆಗಿರುವಂತ ಜನರನ್ನ ವಾಪಸ್ ಕರ್ಕೊ ಬರುವಂತ ಶಕ್ತಿ ಇದೆ, ನೀನು ಕೆಲಸನ ಮಾಡು ಅಂತ. ಈ ಕಡೆ ಮಾರನೇ ದಿನ ಅವೆಂಜರ್ಸ್ ಗಳ ಹೆಡ್ ಕ್ವಾರ್ಟರ್ ನಲ್ಲಿ ತೋರಿಸ್ತಾರೆ. ಟೈಮ್ ಟ್ರಾವೆಲ್ ನ ಟೆಸ್ಟ್ ಗೋಸ್ಕರ ಬ್ರೂಸ್ ಸ್ಕಾಟ್ ನ ಟೈಮ್ ನಲ್ಲಿ ಹಿಂದೆ ಕಳಿಸೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಸ್ಕಾಟ್ ಬೇರೆ ಬೇರೆ ವಯಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಿರ್ತಾನೆ. ಒಂದು ಸಲ ಮುದುಕ ಸ್ಕಾಟ್ ಬಂದ್ರೆ ಮತ್ತೊಂದ್ಸಲ ಚಿಕ್ಕ ಮಗು ಆಗಿರೋ ಸ್ಕಾಟ್ ಬರ್ತಾನೆ. ಅಂದ್ರೆ ಬ್ರೂಸ್ ಮಾಡಿರೋ ಟೈಮ್ ಟ್ರಾವೆಲ್ ಮಾಡೆಲ್ ನಲ್ಲಿ ಏನೋ ಎಡವಟ್ಟಾಗಿದೆ ಅಂತ. ಇದೇ ಬೇಜಾರ್ನಲ್ಲಿ ಕ್ಯಾಪ್ಟನ್ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಟೋನಿ ಬಂದು ಟೈಮ್ ಟ್ರಾವೆಲ್ ಗೆ ಬೇಕಾಗಿರೋ GPS ಅನ್ನ ತೋರಿಸ್ತಾನೆ. ಅಂದ್ರೆ ಟೋನಿ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ ಅರ್ಥ. ಹಾಗೆ ಕ್ಯಾಪ್ಟನ್ ಗೆ ಅವನ ಶೀಲ್ಡ್ ಅನ್ನು ಕೂಡ ಕೊಡ್ತಾನೆ. ಸಿವಿಲ್ ವಾರ್ ಮೂವಿ ಎಕ್ಸ್ಪ್ಲೇನ್ ನೀವು ನೋಡಿದ್ರೆ ಗೊತ್ತಿರುತ್ತೆ ಇದು ಟೋನಿ ಹತ್ರ ಹೇಗೋಯ್ತು ಅಂತ. ಈ ಟೈಮ್ ಟ್ರಾವೆಲ್ ಗೋಸ್ಕರ ಯಾವ್ಯಾವ ಸೂಪರ್ ಹೀರೋಸ್ ಗಳು ಉಳ್ಕೊಂಡಿದಾರೋ ಅವರೆಲ್ಲರೂ ಬರ್ತಾರೆ. ಬ್ರೂಸ್ ಪೆನರ್ ಹಾಗೆ ರಾಕೆಟ್ ನಾರ್ವೆ ಅಲ್ಲಿರೋ ನ್ಯೂ ವ್ಯಾಸ್ಕಾರ್ಡ್ ಗೆ ಬರ್ತಾರೆ. ಯಾಕೆಂದ್ರೆ ಥಾರ್ ನ ಕರ್ಕೊಂಡು ಹೋಗೋದಕ್ಕೆ. ಅಲ್ಲಿ ಬಂದು ನೋಡಿದ್ರೆ ಥಾರ್ ಒಬ್ಬ ಅಂಕಲ್ ತರ ದಪ್ಪ ಆಗೋಗಿರ್ತಾನೆ. ಯಾಕೆಂದ್ರೆ ಥಾರ್ ನ ಜೀವನದಲ್ಲಿ ಅವನವರು ಅಂತ ಹೇಳ್ಕೊಳ್ಳೋದಕ್ಕೆ ಯಾರು ಕೂಡ ಇರೋದಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಯಾವಾಗ್ಲೂ ಆಲ್ಕೋಹಾಲ್ ನ ಕನ್ಸ್ಯೂಮ್ ಮಾಡ್ತಾ ದೇವದಾಸ್ ಆಗೋಗಿರ್ತಾನೆ. ನಮ್ಮ ಬ್ರೂಸ್ ಹಾಗೆ ರಾಕೆಟ್ ಥಾರ್ ಗೆ ಅರ್ಥ ಮಾಡಿಸ್ತಾರೆ, ಎಲ್ಲಾನು ಸರಿ ಮಾಡುವಂತ ಒಂದ್ ಚಾನ್ಸ್ ಸಿಕ್ಕಿದೆ, ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಥಾರ್ ಕೂಡ ಅದಕ್ಕೆ ಒಪ್ಕೊಂಡು ಅವ್ರ ಜೊತೆ ಹೋಗ್ತಾನೆ. ಈ ಕಡೆ ಜಪಾನ್ ನಲ್ಲಿ ತೋರಿಸ್ತಾರೆ, ನಮ್ಮೆಲ್ಲರಿಗೂ ಗೊತ್ತು ಹಾಕಾಯ್ನ ಫ್ಯಾಮಿಲಿ ನಾಶ ಆಗಿರೋದಕ್ಕೆ ಥ್ಯಾನೋಸ್ ಕಾರಣ ಅಂತ. ಅದಕ್ಕೆ ನಮ್ಮ ಹಾಕಾಯ್ ಥ್ಯಾನೋಸ್ ತರ ಕೆಟ್ಟ ಜನರು ಎಲ್ಲೂ ಕೂಡ ಉಳಿಬಾರ್ದು ಅಂತ ಎಲ್ಲಾ ಗ್ಯಾಂಗ್ಸ್ಟರ್ಸ್ ಗಳನ್ನ ಸಾಯಿಸೋದಕ್ಕೆ ಮುಂದಾಗಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ನತಾಶಾ ಬಂದು ಟೈಮ್ ಟ್ರಾವೆಲ್ ಬಗ್ಗೆ ಹೇಳ್ತಾಳೆ. ನಿನ್ನ ಫ್ಯಾಮಿಲಿಯನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಅವನನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ. ಟೋನಿ ಮಾಡಿರೋ ಟೈಮ್ ಟ್ರಾವೆಲ್ ಮಾಡೆಲ್ ಸರಿ ಇದೆಯೋ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೆಸ್ಟ್ ಅನ್ನ ಮಾಡ್ತಾರೆ. ಈ ಟೆಸ್ಟ್ ನಲ್ಲಿ ಹಾಕಾಯ್ ಭಾಗಿಯಾಗಿರ್ತಾನೆ. ನಿಮ್ಗೆ ನೆನಪಿರ್ಲಿ, ಇಲ್ಲಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ನಿಂತಿರೋದು ಹ್ಯಾಂಗ್ ಪಿಮ್ ನ ಪಿಮ್ ಟೆಕ್ನಾಲಜಿಯ ಮೇಲೆ. ಯಾವಾಗ ಇವರು ಹಾಕಾಯ್ನ ಸಮಯದಲ್ಲಿ ಹಿಂದೆ ಕಳಿಸ್ತಾರೋ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇದು ಕೆಲಸ ಮಾಡ್ತಿದೆ ಅಂತ. ಯಾಕೆಂದ್ರೆ ಹಾಕಾಯ್ ಹೋಗಿದ್ದ ಸಮಯದಲ್ಲಿ ಅವನ ಫ್ಯಾಮಿಲಿ ಅವರು ಇನ್ನೂ ಕೂಡ ಬದುಕಿ ಇರ್ತಾರೆ. ಸರಿ ಅಂತ ಹೇಳಿ ನಾವು ಯಾವ ಟೈಮ್ ನಲ್ಲಿ ಎಲ್ಲಿಗೆ ಹೋದ್ರೆ ಇನ್ಫಿನಿಟಿ ಸ್ಟೋನ್ ಗಳು ಸಿಗ್ತವೆ ಅಂತ ಡಿಸ್ಕಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ರಿಸರ್ಚ್ ಮಾಡೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಟೈಮ್ ಸ್ಟೋನ್, ಮೈಂಡ್ ಸ್ಟೋನ್ ಹಾಗೆ ಸ್ಪೇಸ್ ಸ್ಟೋನ್ ಮೂರನ್ನು ನ್ಯೂಯಾರ್ಕ್ ನಲ್ಲಿ ಸಿಗುತ್ತೆ ಅಂತ. ಪವರ್ ಸ್ಟೋನ್ ಮೊರೆಗ್ ಅನ್ನೋ ಒಂದು ಗ್ರಹದಲ್ಲಿ, ಸೋಲ್ ಸ್ಟೋನ್ ವಾರ್ಮಿರ್ ಗ್ರಹದಲ್ಲಿ, ಕೊನೆಯದಾಗಿ ರಿಯಾಲಿಟಿ ಸ್ಟೋನ್ ಆಸ್ಗಾರ್ಡ್ ನಲ್ಲಿ. ಇನ್ಫಿನಿಟಿ ಸ್ಟೋನ್ ಗಳು ಎಲ್ಲಿ ಸಿಗ್ತವೆ ಅಂತ ಗೊತ್ತಾಗ್ತಿದ್ದಂಗೆನೆ ಎಲ್ಲರೂ ಎಲ್ಲಾ ರೆಡಿಯನ್ನು ಮಾಡ್ಕೊಂಡು ಟೋನಿ ರೆಡಿ ಮಾಡಿರೋ ಟೈಮ್ ಮಷೀನ್ ನ ಸಹಾಯದಿಂದ ಮೊದಲು ಕ್ವಾಂಟಮ್ ರಿಯಲ್ ನ ಒಳಗಡೆ ಹೋಗ್ತಾರೆ. ಅಲ್ಲಿಂದ ಎಲ್ಲರನ್ನು ಬೇರೆ ಬೇರೆ ಟೈಮ್ ಗಳಿಗೆ ಎಂಟರ್ ಆಗ್ತಾರೆ. ಮೊದಲನೇದಾಗಿ ನಮ್ಮ ಕ್ಯಾಪ್ಟನ್, ಟೋನಿ, ಬ್ರೂಸ್ ಹಾಗೆ ಸ್ಕಾಟ್ 4 ಜನನು 2012 ನ್ಯೂಯಾರ್ಕ್ ಗೆ ಬರ್ತಾರೆ. ಇದೇ ಟೈಮ್ ನಲ್ಲಿ ಅವೆಂಜರ್ಸ್ ಗಳು ಹಾಗೆ ಥ್ಯಾನೋಸ್ ನ ಚಿತ್ತೋರಿ ಆರ್ಮಿ ನಡುವೆ ಯುದ್ಧ ನಡೀತಿದ್ದು. ಅಂದ್ರೆ ಅವೆಂಜರ್ಸ್ 1 ಮೂವಿಯ ಟೈಮ್. ಬ್ರೂಸ್ ಬೆನ್ನರ್ ಡಾಕ್ಟರ್ ಸ್ಟ್ರೇಂಜ್ ನೋಡ್ಕೊಂಡು ಸ್ಯಾಂಕ್ಟಮ್ ಗೆ ಬರ್ತಾನೆ. ಆದ್ರೆ ಅಲ್ಲಿ ಏಷಿಯಂಟ್ 1 ಗುರುಮ ಇರ್ತಾರೆ. ಯಾಕೆಂದ್ರೆ ಆ ಟೈಮ್ ನಲ್ಲಿ ಇನ್ನು ಸ್ಟೀವನ್ ಸ್ಟ್ರೇಂಜ್ ಡಾಕ್ಟರ್ ಸ್ಟ್ರೇಂಜ್ ಆಗಿರ್ಲಿಲ್ಲ. ಬ್ರೂಸ್ ಬ್ಯಾನರ್ ಟೈಮ್ ಸ್ಟೋನ್ ನ ಗುರುಮೆಯಿಂದ ತಗೊಳಕ್ಕೆ ನೋಡ್ತಾನೆ. ಆದ್ರೆ ಅವರು ಅವನನ್ನ ಆಸ್ಟ್ರಲ್ ಫಾರ್ಮ್ ಗೆ ಕಳಿಸ್ಬಿಡ್ತಾರೆ. ಆದ್ರೂ ಕೂಡ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನಿಮ್ಮ ಹತ್ರ ಇರೋ ಟೈಮ್ ಸ್ಟೋನ್ ನಮ್ಗೆ ಕೊಟ್ರೆ ಫ್ಯೂಚರ್ ನಲ್ಲಿ ಆಗಿರೋ ಅನಾಹುತ ಸರಿ ಹೋಗುತ್ತೆ ಅಂತ. ಆದ್ರೆ ಅದಕ್ಕೆ ಗುರುಮ ಒಪ್ಕೊಳ್ಳೋದಿಲ್ಲ. ನಿಮ್ಮ ಫ್ಯೂಚರ್ ಸರಿ ಹೋಗುತ್ತೆ ಅಂತ ನಾನು ಟೈಮ್ ಸ್ಟೋನ್ ನ ಕೊಟ್ಬಿಟ್ರೆ ನಮ್ಮ ಸಮಯಕ್ಕೆ ತೊಂದರೆಗಳು ಬರ್ತವೆ ಅಂತ. ಆಗ ಬ್ರೂಸ್ ಅವರಿಗೆ ಹೇಳ್ತಾನೆ, ನಮ್ಮ ಕೆಲಸ ಮುಗಿತಿದ್ದಂಗೆನೆ ಇನ್ಫಿನಿಟಿ ಸ್ಟೋನ್ ಗಳನ್ನ ಎಲ್ಲಿಂದ ತಗೊಂಡು ಮತ್ತೆ ವಾಪಸ್ ಅಲ್ಲೇ ಇಟ್ರೆ ಯಾವ ತೊಂದ್ರೆನೂ ಬರೋದಿಲ್ಲ ಅಂತ. ಆದ್ರೂ ಕೂಡ ಗುರುಮ ಒಪ್ಕೊಳ್ಳೋದಿಲ್ಲ. ನೀವು ಟೈಮ್ ಸ್ಟೋನ್ ಕೊಡೋದಕ್ಕೆ ಇಷ್ಟೆಲ್ಲಾ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ, ಆದ್ರೆ ಡಾಕ್ಟರ್ ಸ್ಟ್ರೇಂಜ್ ಯಾಕೆ ಥ್ಯಾನೋಸ್ ಗೆ ಟೈಮ್ ಸ್ಟೋನ್ ಕೊಟ್ಟ ಅಂತ ಗೊತ್ತೇ ಆಗ್ತಿಲ್ಲ ಅಂತ ಅಂದಿದ ತಕ್ಷಣ ಗುರುಮ ಹೆಚ್ಚಿಗೆ ಮಾತಾಡದೆ ಟೈಮ್ ಸ್ಟೋನ್ ತೆಗೆದು ಬ್ರೂಸ್ ಬ್ಯಾನರ್ ಗೆ ಕೊಡ್ತಾರೆ. ಯಾಕೆಂದ್ರೆ ಡಾಕ್ಟರ್ ಸ್ಟ್ರೇಂಜ್ ಏನಾರ ಒಂದು ಡಿಸಿಷನ್ ತಗೊಂಡಿದ್ದಾನೆ ಅಂತಂದ್ರೆ ಆದ್ರೆ ಹಿಂದೆ 100 ಕಾರಣಗಳಿರ್ತವೆ ಅಂತ. ಹೌದು, ಗುರುಮಾಗೆ ಡಾಕ್ಟರ್ ಸ್ಟ್ರೇಂಜ್ ಬಗ್ಗೆ ಮೊದ್ಲಿಂದಾನೇ ಗೊತ್ತಿರುತ್ತೆ. ಟೋನಿ ಹಾಗೂ ಸ್ಕಾಟ್ ಟೆಸರಾಕ್ಟ್ ನ ತಗೊಳ್ಳೋದಕ್ಕೆ ಬರ್ತಾರೆ. ಇದೇ ಸಮಯದಲ್ಲಿ ಶೀಲ್ಡ್ ನವರು ಲೋಕಿನ ಅರೆಸ್ಟ್ ಮಾಡಿರ್ತಾರೆ. ಟೆಸರಾಕ್ಟ್ ಅವ್ರ ಕೈಗೆ ಸಿಗುತ್ತೆ. ಅದನ್ನ ತಗೊಂಡು ಇನ್ನೇನು ಹೋಗ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ 2012 ಹಲ್ಕ್ ನಿಂದ ಟೆಸರಾಕ್ಟ್ ಕೈ ತಪ್ಪೋಗುತ್ತೆ. ಅದನ್ನ ತಗೊಂಡು ಲೋಕಿ ಬೇರೆ ಕಡೆಗೆ ಟೆಲಿಪೋರ್ಟ್ ಆಗೋಗ್ತಾನೆ. ಈ ಕಡೆ ಕ್ಯಾಪ್ಟನ್ ಅಮೆರಿಕಾ ಲೋಕಿಯ ಸೆಪ್ಟರ್ ನ ತಗೊಂಡು ಬರ್ತಿರ್ಬೇಕಾದ್ರೆ ಅವನ ಮುಂದೆ 2012 ಕ್ಯಾಪ್ಟನ್ ಅಮೆರಿಕಾ ಬಂದ್ಬಿಡ್ತಾನೆ. ಲೋಕಿನ ವೇಷ ಬದಲಾಯಿಸ್ಕೊಂಡು ಬಂದು ಸೆಪ್ಟರ್ ನ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ತುಂಬಾ ಹೊತ್ತಿನ ಒಂದು
ದೊಡ್ಡ ಫೈಟ್ ನಂತರ ಫ್ಯೂಚರ್ ಇಂದ ಬಂದಿರೋ ಕ್ಯಾಪ್ಟನ್ ಅಮೆರಿಕನ್ನ ಸೋಲಿಸಿ ಸೆಪ್ಟರ್ ನ ತಗೊಂಡು ಟೋನಿ ಹಾಗೂ ಸ್ಕಾಟ್ ಹತ್ರ ಬರ್ತಾನೆ. ಅವರಿಬ್ರು ಅವನಿಗೆ ಹೇಳ್ತಾರೆ ಟೆಸರೆಕ್ಟ್ ನಮ್ ಕೈಗೆ ಸಿಕ್ಲಿಲ್ಲ ಅಂತ. ಅದೇ ಸಮಯಕ್ಕೆ ಟೋನಿಗೆ ಒಂದು ವಿಷಯ ನೆನಪಾಗಿ ಕ್ಯಾಪ್ಟನ್ಗೆ ಹೇಳ್ತಾನೆ ನಾವು 1970ಕ್ಕೆ ಹೋಗ್ಬೇಕು ಅಂತ. ಯಾಕೆಂದ್ರೆ ಟೆಸರೆಕ್ಟ್ ಆ ಟೈಮ್ ನಲ್ಲೂ ಕೂಡ ಸಿಗುತ್ತೆ, ಹಾಗೆ ಟೈಮ್ ಟ್ರಾವೆಲ್ ಗೋಸ್ಕರ ಪಿಮ್ ಪಾರ್ಟಿಕಲ್ಸ್ ಕೂಡ ಸಿಗುತ್ತೆ ಅಂತ. ಸರಿ ಅಂತ ಹೇಳಿ ಇವರಿಬ್ರು 1970 ನ್ಯೂ ಜರ್ಸಿಗೆ ಬಂದು ವೇಷನ ಬದಲಾಯಿಸಿಕೊಂಡು ಶೀಲ್ಡ್ ನ ಒಂದು ಬೇಸ್ ಕ್ಯಾಂಪ್ ಒಳಗಡೆ ಹೋಗ್ತಾರೆ. ಯಾಕೆಂದ್ರೆ ಟೆಸರೆಕ್ಟ್ ಅಲ್ಲೇ ಇರೋದು. ಟೋನಿ ಟೆಸರೆಕ್ಟ್ ಇರೋ ಜಾಗನ ಕಂಡಿಡಿದು ಅದನ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಹಾವರ್ಡ್ ಸ್ಟಾರ್ಕ್ ಬರ್ತಾರೆ. ಅಂದ್ರೆ ಟೋನಿ ಸ್ಟಾರ್ಕ್ ನ ತಂದೆ. ಆದ್ರೆ ಅವರು ಟೋನಿನ ಗುರ್ತಿಡಿಯೋದಿಲ್ಲ, ಯಾಕೆಂದ್ರೆ ಟೋನಿ ಆ ಟೈಮ್ ನಲ್ಲಿ ಇನ್ನೂ ಹುಟ್ಟೇ ಇರ್ಲಿಲ್ಲ. ಆದ್ರಿಂದ ನನ್ನ ಹೆಸರು ಹಾವರ್ಡ್ ಪಾಟ್ಸ್ ಅಂತ ಟೋನಿ ಪರಿಚಯ ಮಾಡ್ಕೊತಾನೆ. ಹೀಗೆ ಮಾತಾಡ್ತಾ ಹಾವರ್ಡ್ ಸ್ಟಾರ್ಕ್ ಅವನಿಗೆ ಹೇಳ್ತಾರೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ. ಅಂದ್ರೆ ಟೋನಿ ಇನ್ನೇನೋ ಹುಟ್ಟೋದ್ರಲ್ಲಿರ್ತಾನೆ, ನನ್ನ ಮಗು ಇನ್ನೂ ಹುಟ್ಟೇ ಇಲ್ಲ, ಆದ್ರೆ ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಕೂಡ ತಯಾರಾಗಿದ್ದೀನಿ ಅಂತ ಹಾವರ್ಡ್ ಸ್ಟಾರ್ಕ್ ಹೇಳಿದಾಗ ಟೋನಿ ತುಂಬಾನೇ ಎಮೋಷನಲ್ ಆಗೋಗ್ತಾನೆ. ಈ ಕಡೆ ಕ್ಯಾಪ್ಟನ್ ಪಿಮ್ ಪಾರ್ಟಿಕಲ್ಸ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಒಂದು ರೂಮ್ಗೆ ಬರ್ತಾನೆ. ಅಲ್ಲಿ ಪೆಗ್ಗಿ ಕಾರ್ಟರ್ ಇರ್ತಾಳೆ. ಅಂದ್ರೆ ಕ್ಯಾಪ್ಟನ್ ಇಷ್ಟಪಡ್ತಿದ್ದ ಹುಡುಗಿ. ಅವಳನ್ನ ದೂರದಿಂದಾನೇ ನೋಡ್ತಾ ನೆನಪುಗಳಲ್ಲಿ ಕಳೆದೋಗ್ತಾನೆ. ಸರಿ ಅಂತ ಹೇಳಿ ಅಲ್ಲಿಂದ ಟೋನಿ ಹತ್ರ ಬರ್ತಾನೆ. ಟೋನಿ ಕೂಡ ಟೆಸರೆಕ್ಟ್ ಅನ್ನ ತಗೊಂಡಿರ್ತಾನೆ. ನಂತರ ಹಾವರ್ಡ್ ಸ್ಟಾರ್ಕ್ ಗುಡ್ ಬೈ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ಗೆ ಶಿಫ್ಟ್ ಆಗುತ್ತೆ. ಥಾರ್ ಹಾಗೆ ರಾಕೆಟ್ 2013 ಆಸ್ ಗಾರ್ಡ್ಗೆ ಬರ್ತಾರೆ. ಯಾಕೆಂದ್ರೆ ನಾವು ಥಾರ್ ದ ಡಾರ್ಕ್ ವರ್ಲ್ಡ್ ಮೂವಿಲಿ ನೋಡ್ದಂಗೆ ರಿಯಾಲಿಟಿ ಸ್ಟೋನ್ ಈ ತರನ ರೂಪದಲ್ಲಿ ಜೇನ್ ಫಾಸ್ಟರ್ ನ ಒಳಗಡೆ ಇತ್ತು. ಆದ್ರಿಂದ ಅದನ್ನ ಅವಳ ಬಾಡಿಯಿಂದ ಹೊರಗಡೆ ತೆಗೆಯೋದಕ್ಕೆ ರಾಕೆಟ್ ಹೋಗುತ್ತೆ. ಆದ್ರೆ ಥಾರ್ ಅಲ್ಲೇ ಇರ್ತಾನೆ. ಹೀಗೆ ಅವನು ಅಲ್ಲಿ ಇರ್ಬೇಕಾದ್ರೆ ಅವನ ತಾಯಿ ಫ್ರೀಗೆ ಅವನನ್ನ ನೋಡ್ಬಿಡ್ತಾರೆ. ಅವನನ್ನ ನೋಡ್ತಿದ್ದಂಗೆನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವನು ಫ್ಯೂಚರ್ ಇಂದ ಬಂದಿರೋದು ಅಂತ. ಥಾರ್ ಕೂಡ ಹೌದು ಅಂತ ಒಪ್ಕೊಂಡು ಇಲ್ಲಿಯವರೆಗೂ ಏನೇನಾಗಿದೆ ಅದನ್ನೆಲ್ಲ ಹೇಳ್ತಾನೆ. ಅವರು ಕೂಡ ಥಾರ್ಗೆ ಧೈರ್ಯ ತುಂಬ್ತಾರೆ. ನಿನ್ ಕೈಲಿ ಎಲ್ಲಾನು ಆಗುತ್ತೆ, ಯಾವತ್ತೂ ಕೂಡ ಸೋಲನ ಒಪ್ಕೋಬೇಡ ಅಂತ. ಈ ಕಡೆ ರಾಕೆಟ್ ಜೇನ್ ಫಾಸ್ಟರ್ ನ ಬಾಡಿಯಿಂದ ಈ ತರನ ತಗೊಂಡು ಥಾರ್ ಹತ್ರ ಬರುತ್ತೆ. ಅದನ್ನ ತಗೊಂಡು ಅವರಿಬ್ರು ಇನ್ನೇನು ಹೋಗ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಥಾರ್ ಮ್ಯೋಲ್ನರ್ ಕೂಡ ಅವನ ಜೊತೆ ತಗೊಂಡು ಹೋಗ್ತಾನೆ. ಈಗ ನಮ್ಗೆ ಒಟ್ಟು 4 ಇನ್ಫಿನಿಟಿ ಸ್ಟೋನ್ ಗಳು ಸಿಕ್ತು. ಟೆಸರೆಕ್ಟ್ ನ ಒಳಗಡೆ ಇರೋ ಸ್ಪೇಸ್ ಸ್ಟೋನ್, ಲೋಕಿಯ ಸೆಪ್ಟರ್ ಒಳಗಡೆ ಇರೋ ಮೈಂಡ್ ಸ್ಟೋನ್, ಗುರು ಮಾತ್ರ ಇಸ್ಕೊಂಡಿರೋ ಟೈಮ್ ಸ್ಟೋನ್, ಹಾಗೆ ಈ ತರನ ರೂಪದಲ್ಲಿ ಇರೋ ರಿಯಾಲಿಟಿ ಸ್ಟೋನ್. ಅದ್ರ ಜೊತೆ ಟೈಮ್ ಟ್ರಾವೆಲ್ ಗೋಸ್ಕರ ಪಿಮ್ ಪಾರ್ಟಿಕಲ್ಸ್ ಕೂಡ ಸಿಕ್ತು. ನಂತರ ನಮ್ಗೆ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ ನತಾಶಾ ಹಾಗೆ ಹಾಕಾಯ್ ಸೋಲ್ ಸ್ಟೋನ್ ಗೋಸ್ಕರ ವಾರ್ ಮಿರ್ ಗ್ರಹಕ್ಕೆ ಬರ್ತಾರೆ. ಅದೇ ಇನ್ಫಿನಿಟಿ ವಾರ್ ಮೂವಿಲಿ ಟ್ಯಾನೋಸ್ ಸೋಲ್ ಸ್ಟೋನ್ ಗೋಸ್ಕರ ಗಮೋರನ್ನ ಸಾಯಿಸಿದ್ನಲ್ಲ ಅದೇ ಗ್ರಹಕ್ಕೆ. ಅಲ್ಲಿಗೆ ಬರ್ತಿದ್ದಂಗೆನೆ ಅವರ ಮುಂದೆ ರೆಡ್ ಸ್ಕಲ್ ಬಂದು ಹೇಳ್ತಾನೆ ನಿಮ್ಗೆ ಸೋಲ್ ಸ್ಟೋನ್ ಬೇಕು ಅಂತಂದ್ರೆ ನಿಮ್ಗೆ ತುಂಬಾ ಇಷ್ಟವಾದವರ ಆತ್ಮನ ತ್ಯಾಗ ಮಾಡಬೇಕು ಅಂತ. ಅಂದ್ರೆ ಒಂದು ಪ್ರಾಣನ ತ್ಯಾಗ ಮಾಡಬೇಕು ಅಂತ. ಒಂದು ಪ್ರಾಣದ ಬದಲಾಗಿ ಸೋಲ್ ಸ್ಟೋನ್ ಸಿಗುತ್ತೆ. ನಮ್ಮೆಲ್ಲರಿಗೂ ಗೊತ್ತೇ ಇದೆ ನತಾಶಾ ಹಾಗೆ ಕ್ಲಿಂಟ್ ಬಾಟನ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ. ಅಂದ್ರೆ ಇವರಿಬ್ರಲ್ಲಿ ಯಾರಾದ್ರೂ ಒಬ್ರಿಗೋಸ್ಕರ ಮತ್ತೊಬ್ರು ಪ್ರಾಣ ಕೊಡೋದಕ್ಕೆ ರೆಡಿ ಆದ್ರೆ ಸೋಲ್ ಸ್ಟೋನ್ ಸಿಗುತ್ತೆ. ಇಲ್ಲಿ ಇಬ್ರು ಒಬ್ರಿಗೊಬ್ರು ಹೇಳ್ತಾರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀನು ಸೋಲ್ ಸ್ಟೋನ್ ತಗೊಂಡು ವಾಪಸ್ ಹೋಗು ಅಂತ. ನತಾಶಾ ಅದಕ್ಕೆ ಒಪ್ಕೊಳ್ಳದೇ ಇದ್ದಾಗ ಹಾಕಾಯ್ ಮೇಲಿಂದ ಹಾರಿ ಅವನ ಪ್ರಾಣನ ಬಿಡೋದಕ್ಕೆ ನೋಡ್ತಾನೆ. ಆದ್ರೆ ನತಾಶಾ ಅವನನ್ನ ಕಾಪಾಡಿ ಅವಳೆ ಮೇಲಿಂದ ಕೆಳಗಡೆ ಬಿದ್ದು ಅವಳ ಪ್ರಾಣನ ತ್ಯಾಗ ಮಾಡಿಬಿಡ್ತಾಳೆ. ಇದರಿಂದ ಸ್ವಲ್ಪ ಸಮಯದ ನಂತರ ಹಾಕಾಯ್ನ ಕೈಯಲ್ಲಿ ಸೋಲ್ ಸ್ಟೋನ್ ಇರುತ್ತೆ. ಕೊನೆಯದಾಗಿ ಪವರ್ ಸ್ಟೋನ್ ನ ತಗೊಳ್ಳೋದಕ್ಕೆ ವಾರ್ ಮಷಿನ್ ಹಾಗೆ ನೆಬುಲಾ 2014 ಮೊರೆಗನ್ನ ಒಂದು ಗ್ರಹಕ್ಕೆ ಬರ್ತಾರೆ. ನಿಮ್ಗೆ ಗೊತ್ತಿರ್ಲಿ ಇದು ಗಾರ್ಡಿಯನ್ಸ್ ಆಫ್ ದ ಗ್ಯಾಲಕ್ಸಿ 1 ಮೂವಿಯ ಟೈಮ್. ಆರ್ಬ್ ನಲ್ಲಿದ್ದ ಪವರ್ ಸ್ಟೋನ್ ಅನ್ನ ತಗೊಳ್ಳೋದಕ್ಕೆ ಪೀಟರ್ ಕ್ವಿಲ್ ಬರ್ತಿದ್ದಾಗ ವಾರ್ ಮಷಿನ್ ಅವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಇವರಿಬ್ರು ಪವರ್ ಸ್ಟೋನ್ ಇದ್ದ ಜಾಗಕ್ಕೆ ಬಂದು ಅದನ್ನ ತಗೊಂಡು ಹೋಗ್ತಿರ್ತಾರೆ. ವಾರ್ ಮಷಿನ್ ಏನೋ ಪವರ್ ಸ್ಟೋನ್ ನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ನೆಬುಲಾ ಹೋಗೋದಕ್ಕಾಗೋದಿಲ್ಲ, ಅವಳೆಲ್ಲ ಫ್ರೀಸ್ ಆಗ್ಬಿಟ್ಟಿರ್ತಾಳೆ. ಯಾಕೆಂದ್ರೆ ನೆಬುಲಾ ಅರ್ಧ ಏಲಿಯನ್ ಅರ್ಧ ರೋಬೋಟ್ ಆಗಿರೋದ್ರಿಂದ ಇವಳ ಹತ್ರ ಇರುವಂತ ಮೆಮೊರಿ ಎಲ್ಲ 2014ರಲ್ಲಿ ನೆಬುಲಾ ಇರ್ತಾಳಲ್ಲ ಅವಳ ಬ್ರೈನ್ ಗೆ ಕಾಪಿ ಆಗೋಗುತ್ತೆ. ಈ ಟೈಮ್ ನಲ್ಲಿ ಉಳಿದಿದ್ದು ಥ್ಯಾನೋಸ್ ಹತ್ರ. ಅವಳ ಬ್ರೈನ್ ಅನ್ನ ಸ್ಕ್ಯಾನ್ ಮಾಡಿ ನೋಡಿದಾಗ ಥ್ಯಾನೋಸ್ಗೆ ಎಲ್ಲಾನು ಕೂಡ ಗೊತ್ತಾಗೋಗುತ್ತೆ. ಅಂದ್ರೆ 2014ರ ಥ್ಯಾನೋಸ್ಗೆ ಫ್ಯೂಚರ್ ನಲ್ಲಿ ಅವನು ಇನ್ಫಿನಿಟಿ ಸ್ಟೋನ್ ಗಳನ್ನ ಕಲೆಕ್ಟ್ ಮಾಡಿ ಬ್ರಹ್ಮಾಂಡದ ಅರ್ಧದಷ್ಟು ಪಾಪ್ಯುಲೇಷನ್ ಜನರನ್ನ ನಾಶ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಈಗ ಅವೆಂಜರ್ಸ್ ಗಳು ಟೈಮ್ ಟ್ರಾವೆಲ್ ಅನ್ನ ಮಾಡಿ ಇನ್ಫಿನಿಟಿ ಸ್ಟೋನ್ ಗಳನ್ನ ಕಲೆಕ್ಟ್ ಮಾಡ್ತಿರೋ ವಿಷಯನೂ ಕೂಡ ಗೊತ್ತಾಗುತ್ತೆ. ಅಂದ್ರೆ ನಾನು ಫ್ಯೂಚರ್ ನಲ್ಲಿ ಮಾಡಿರುವಂತ ಕೆಲಸನ ಅವೆಂಜರ್ಸ್ ಗಳೆಲ್ಲ ಸೇರಿ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು ಥ್ಯಾನೋಸ್ಗೆ ಗೊತ್ತಾಗ್ಬಿಡುತ್ತೆ. ಆಗ 2014ರ ನೆಬುಲಾ ಥ್ಯಾನೋಸ್ ನ ಬೇಡ್ಕೋತಾಳೆ ಅವೆಂಜರ್ಸ್ ಗಳ ಜೊತೆ ಇರೋದು ನಾನಲ್ಲ, ನಾನು ಯಾವತ್ತೂ ನಿಮ್ಗೆ ಮೋಸ ಮಾಡೋದಿಲ್ಲ ಅಂತ. ಅಲ್ಲೇ 2014ರ ಗಮೋರ ಕೂಡ ಇರ್ತಾಳೆ. ಸರಿ ಅಂತ ಹೇಳಿ ಥ್ಯಾನೋಸ್ ಅವಳನ್ನ ರಿಲೀಸ್ ಮಾಡಿ ಒಂದು ಕೆಲಸನ ಹೇಳ್ತಾನೆ. ಅದೇನಂದ್ರೆ ಫ್ಯೂಚರ್ ನೆಬುಲಾ ಬದಲು ಅವೆಂಜರ್ಸ್ ಗಳ ಜೊತೆ ನೀನ್ ಹೋಗು, ಅದಾದ್ಮೇಲೆ ನಾವು ಫ್ಯೂಚರ್ ಗೆ ಬರೋದಕ್ಕೆ ಪೋರ್ಟಲ್ ಅನ್ನ ಓಪನ್ ಮಾಡು ಅಂತ. ಸರಿ ಅಂತ ಹೇಳಿ ಇವಳು ಫ್ಯೂಚರ್ ನೆಬುಲಾ ಹತ್ರ ಬಂದು ಅವಳನ್ನ ಹಿಡಿದು ಜೈಲಿಗೆ ಹಾಕ್ತಾಳೆ. ನಂತರ ಅವಳ ಹತ್ರ ಇರುವಂತ ಪಿಮ್ ಪಾರ್ಟಿಕಲ್ಸ್ ನ ತಗೋ ಬಂದು ಥ್ಯಾನೋಸ್ಗೆ ಕೊಡ್ತಾಳೆ. ಇದೆಲ್ಲ ಆದ್ಮೇಲೆ ಅವೆಂಜರ್ಸ್ ಗಳ ಜೊತೆ ಫ್ಯೂಚರ್ಗೂ ಕೂಡ ಬರ್ತಾಳೆ. ಯಾರಿಗೂ ಅವಳ ಮೇಲೆ ಡೌಟ್ ಬರೋದಿಲ್ಲ. ನತಾಶಾ ಇನ್ನು ಬರ್ದಿರೋದನ್ನ ನೋಡಿ ಎಲ್ಲರೂ ಹಾಕಾಯ್ನ ಕೇಳ್ತಾರೆ ನತಾಶಾ ಎಲ್ಲಿ ಅಂತ. ನಂತರ ಅವರಿಗೆಲ್ಲ ಗೊತ್ತಾಗುತ್ತೆ ನತಾಶಾ ಸತ್ತೋಗಿದ್ದಾಳೆ ಅಂತ. ಎಲ್ಲರಿಗಿಂತ ಬ್ರೂಸ್ ಬ್ಯಾನರ್ ಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತು ನತಾಶಾ ಹಾಗೆ ಬ್ರೂಸ್ ಬ್ಯಾನರ್ ತುಂಬಾ ಇಷ್ಟಪಡ್ತಿದ್ರು ಅಂತ. ನಂತರ ನತಾಶಾ ಪ್ರಾಣ ತ್ಯಾಗ ವೇಸ್ಟ್ ಆಗಬಾರದು ಅಂತ ಹೇಳಿ ಎಲ್ಲರೂ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಟೋನಿ ನ್ಯಾನೋ ಟೆಕ್ನಾಲಜಿಯ ಸಹಾಯದಿಂದ ಒಂದು ಇನ್ಫಿನಿಟಿ ಗಾಂಟ್ಲೆಟ್ ಅನ್ನ ತಯಾರು ಮಾಡ್ತಾನೆ. ಯಾಕೆಂದ್ರೆ ಏನಾದ್ರೂ ತೊಂದರೆ ಆದ್ರೆ ಅದನ್ನ ಆರಾಮಾಗಿ ತೆಗಿಬಹುದು ಅಂತ.
ಎಲ್ಲಾನು ರೆಡಿ ಆದ್ಮೇಲೆ ಗಾಂಟ್ಲೆಟ್ ಅನ್ನ ಹಾಕೊಂಡು ಯಾರು ಚಿಟಿಕೆನ ಹಾಕೋದು ಅಂತ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಹಲ್ಕ್ ಹೇಳ್ತಾನೆ, ಇನ್ಫಿನಿಟಿ ಸ್ಟೋನ್ ಗಳಿಂದ ರಿಲೀಸ್ ಆಗ್ತಿರೋದು ಗಾಮಾ ರೇಡಿಯೇಷನ್ ಗಳು, ನನ್ನ ಬಾಡಿಲಿ ಇರೋದು ಕೂಡ ಗಾಮಾ ರೇಡಿಯೇಷನ್ಸ್ ಗಳೇ, ಅದಕ್ಕೆ ಅದನ್ನ ನಾನೇ ಹಾಕೋತೀನಿ ಅಂತ. ಸರಿ ಅಂತ ಟೋನಿ ಅವನಿಗೆ ಹೇಳ್ತಾನೆ, ಗೊತ್ತಿದೆ ಅಲ್ವಾ ನಾಶ ಆಗಿರುವಂತ ಅರ್ಧದಷ್ಟು ಪಾಪ್ಯುಲೇಷನ್ ನ ಮಾತ್ರ ತರಬೇಕು ಅಂತ. ಈ ಕಡೆ 2014 ನೆಬುಲಾ ಟೈಮ್ ಮಷಿನ್ ಹತ್ರ ಬಂದು ಥ್ಯಾನೋಸ್ ಆಗಿ ಅವನ ಆರ್ಮಿ ಬರೋದಕ್ಕೆ ಪೋರ್ಟಲ್ ಅನ್ನು ಓಪನ್ ಮಾಡ್ಬಿಡ್ತಾಳೆ. ಬ್ರೂಸ್ ಇನ್ಫಿನಿಟಿ ಗಾಂಟ್ಲೆಟ್ ಅನ್ನ ಹಾಕೋತಿದ್ದಂಗೆ ಅದರ ರೇಡಿಯೇಷನ್ ಇಂದ ಅವನ ಕೈಯೆಲ್ಲ ಬೆಂದೋಗೋದಕ್ಕೆ ಶುರು ಆಗುತ್ತೆ. ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಚಿಟಿಕೆನ ಹಾಕಿ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಹಾಕಾಯ್ಗೆ ಅವನ ಹೆಂಡತಿ ಲಾರನ ಫೋನ್ ಬರುತ್ತೆ. ಆಗ ಎಲ್ರಿಗೂ ಕನ್ಫರ್ಮ್ ಆಗುತ್ತೆ ಬ್ರಹ್ಮಾಂಡದಲ್ಲಿರುವಂತ ಅರ್ಧದಷ್ಟು ಪಾಪ್ಯುಲೇಷನ್ ಜನರು ಮತ್ತೆ ಬಂದಿದ್ದಾರೆ ಅಂತ. ಈಗ ಎಲ್ಲಾನು ಕೂಡ ಸರಿ ಹೋಯ್ತು ಅಂತ ಇವ್ರು ಅನ್ಕೊಳ್ತಿರ್ಬೇಕಾದ್ರೇನೆ ಅವೆಂಜರ್ಸ್ ಗಳ ಹೆಡ್ ಕ್ವಾರ್ಟರ್ ನ ಮೇಲೆ ಥ್ಯಾನೋಸ್ ತುಂಬಾ ಭಯಂಕರವಾದ ಅಟ್ಯಾಕ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಥ್ಯಾನೋಸ್ ಸ್ಪೇಸ್ ಶಿಪ್ ಇಂದ ಹೊರಗಡೆ ಬರ್ತಾನೆ. ಅದೇ ಸಮಯಕ್ಕೆ ನೆಬುಲಾ ಕೂಡ ಅವನ ಹತ್ರ ಬರ್ತಾಳೆ. ಆಗ ಅವನು ಅವಳಿಗೆ ಹೇಳ್ತಾನೆ, ಇನ್ಫಿನಿಟಿ ಸ್ಟೋನ್ ಗಳು ಇಲ್ಲೇ ಎಲ್ಲೋ ಇರಬೇಕು, ಹೋಗೋದನ್ನ ಹುಡುಕಿ ತಗೊಂಡ್ ಬಾ ಅಂತ. ಸರಿ ಅಂತ ಹೇಳಿ ಅವಳು ಕೂಡ ಹೋಗ್ತಾಳೆ. 2014 ಗಮೋರಾ ಫ್ಯೂಚರ್ ನೆಬುಲಾ ಹತ್ರ ಬಂದು ಹೇಳ್ತಾಳೆ, ನಾವು ಥ್ಯಾನೋಸ್ ಅನ್ನ ತಡೆಬಹುದು ಬಾ ಅಂತ. ಹೇಗೋ ಮಾಡಿ ಟೋನಿ, ಕ್ಯಾಪ್ಟನ್, ಥಾರ್ 3 ಜನ ಅಲ್ಲಿಂದ ಹೊರಗಡೆ ಬರ್ತಾರೆ. ಥ್ಯಾನೋಸ್ ನ ಮತ್ತೊಂದ್ಸಲ ಅಲ್ಲಿ ನೋಡಿ ಅವ್ರಿಗೆ ತುಂಬಾನೇ ಶಾಕ್ ಆಗೋಗಿರುತ್ತೆ. ಥ್ಯಾನೋಸ್ ಅವರಿಗೆ ಹೇಳ್ತಾನೆ, ನಾನ್ ಅನ್ಕೊಂಡೆ ಬ್ರಹ್ಮಾಂಡದ ಅರ್ಧ ಜನರು ಕಮ್ಮಿ ಆದ್ರೆ ಮಿಕ್ಕರ್ಧ ಜನರು ಆರಾಮಾಗಿ ಯಾವುದೇ ಕೊರತೆ ಇಲ್ದಂಗೆ ಇರ್ತಾರೆ ಅಂತ. ಆದ್ರೆ ಮನುಷ್ಯರು ನೀವು ನಿಮ್ಮ ಬುದ್ಧಿನ ತೋರಿಸ್ಬಿಟ್ರಿ. ಆದ್ರಿಂದ ಈ ಸಲ ನೀವು ನನಗೋಸ್ಕರ ಕಲೆಕ್ಟ್ ಮಾಡಿರೋ ಇನ್ಫಿನಿಟಿ ಸ್ಟೋನ್ ಗಳಿಂದ ಈ ಬ್ರಹ್ಮಾಂಡದ ಪ್ರತಿ ಒಂದು ಜೀವನು ಕೂಡ ನಾಶ ಮಾಡಿ ಒಂದು ಹೊಸ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತೀನಿ ಅಂತ. ಹೀಗಂತೆ ಹೇಳ್ತಿದ್ದಂಗೆನೆ ಇವರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಶುರು ಆಗೋಗುತ್ತೆ. ಈ ಕಡೆ ಬಿದ್ದೋಗಿರೋ ಆ ಬಿಲ್ಡಿಂಗ್ ನ ಮಧ್ಯದಲ್ಲಿ ತೋರಿಸ್ತಾರೆ. ಹಾಕಾಗಿ ಇನ್ಫಿನಿಟಿ ಗಾಂಟ್ಲೆಟ್ ಸಿಗುತ್ತೆ. ಆದ್ರೆ ಇನ್ಫಿನಿಟಿ ಗಾಂಟ್ಲೆಟ್ ಗೋಸ್ಕರ ಥ್ಯಾನೋಸ್ ನ ಭಯಂಕರ ಏಲಿಯನ್ಸ್ ಗಳ ಆರ್ಮಿ ಇವನಿಂದ ಬಿದ್ಬಿಡುತ್ತೆ. ಹೇಗೋ ಮಾಡಿ ಅವುಗಳಿಂದ ತಪ್ಪಿಸ್ಕೊತಾನೆ. ಆಗ ಅಲ್ಲಿಗೆ 2014 ನೆಬುಲಾ ಬಂದು ಗಾಂಟ್ಲೆಟ್ ಅನ್ನ ಇಸ್ಕೊತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಗಮೋರಾ ಹಾಗೆ ಫ್ಯೂಚರ್ ನೆಬುಲಾ ಬಂದು ಅವಳಿಗೆ ಹೇಳ್ತಾರೆ, ಥ್ಯಾನೋಸ್ ಅಂತ ತಡೆಯೋದಕ್ಕೆ ನಾವು ಅವೆಂಜರ್ಸ್ ಗಳಿಗೆ ಸಹಾಯ ಮಾಡೋಣ ಅಂತ. ಅದಕ್ಕೆ ಅವಳು ಒಪ್ಕೊಳ್ಳದೆ ಶೂಟ್ ಮಾಡೋದಕ್ಕೆ ನೋಡ್ತಾಳೆ. ಆದ್ರೆ ಫ್ಯೂಚರ್ ನೆಬುಲಾನೇ ಅವಳಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಈ ಕಡೆ ಥ್ಯಾನೋಸ್ ಹತ್ರ ಯಾವುದೇ ಇನ್ಫಿನಿಟಿ ಸ್ಟೋನ್ ಗಳು ಇಲ್ಲ ಅಂದ್ರೂ ಕೂಡ 3 ಜನದ ಹತ್ರನು ಆರಾಮಾಗಿ ಫೈಟ್ ಮಾಡ್ತಿರ್ತಾನೆ. ಥ್ಯಾನೋಸ್ ಇನ್ನೇನು ಥಾರ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಮ್ಯೂಲ್ನಿರ್ ಬಂದು ಅವನಿಗೆ ಹೊಡೆಯುತ್ತೆ. ನೋಡಿದ್ರೆ ಅದನ್ನ ಹಾಕಿರೋದು ನಮ್ಮ ಕ್ಯಾಪ್ಟನ್. ಅಂದ್ರೆ ನಮ್ಮ ಕ್ಯಾಪ್ಟನ್ ಕೂಡ ಥಾರ್ನ ತರ ವರ್ತಿ ಅಂತ. ಕ್ಯಾಪ್ಟನ್ ಹಾಗೂ ಥ್ಯಾನೋಸ್ ನ ಫೈಟ್ ಅನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲೋದಿಲ್ಲ. ಯಾಕೆಂದ್ರೆ ಇಲ್ಲಿ ಕ್ಯಾಪ್ಟನ್ ಥಾರ್ನ ಥಂಡರ್ ಪವರ್ ನೆಲ್ಲ ಯೂಸ್ ಮಾಡ್ತಿರ್ತಾನೆ. ಆದ್ರೂ ಕೂಡ ಥ್ಯಾನೋಸ್ ಕೊನೆಗೆ ಕ್ಯಾಪ್ಟನ್ ಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಥ್ಯಾನೋಸ್ ನ ಆ ಭಯಂಕರವಾದ ಆರ್ಮಿ ಮನುಷ್ಯರನ್ನೆಲ್ಲ ಸಾಯಿಸೋದಕ್ಕೆ ಬರ್ತಿದ್ದಾಗ ನಮ್ಮ ಕ್ಯಾಪ್ಟನ್ ಯಾವುದಕ್ಕೂ ಕೂಡ ಎದುರುಕೊಳ್ಳದೆ ಒಬ್ಬನೇ ಮುಂದೆ ಬರ್ತಿರ್ತಾನೆ. ಅದೇ ಸಮಯಕ್ಕೆ ಅವನಿಗೆ ಸ್ಯಾಮ್ ವಿಲ್ಸನ್ ನ ಶಬ್ದ ಕೇಳಿಸುತ್ತೆ. ಏನಿರ್ಬೋದು ಅಂತ ಹಿಂದೆ ತಿರುಗಿ ನೋಡಿದ್ರೆ ಪೋರ್ಟಲ್ ನಿಂದ ನಮ್ಮ ಬ್ಲಾಕ್ ಪ್ಯಾಂಥರ್ ಹಾಗೆ ವಕಾಂಡದವರು ಬರ್ತಿರ್ತಾರೆ. ಅಷ್ಟೇ ಅಲ್ಲ, ಕಾಮರ್ತಾಜ್ ಹಾಗೆ ಆಸ್ಗಾರ್ಡ್ ನ ಜನರು ಕೂಡ ಬರ್ತಾರೆ. ಅದ್ರ ಜೊತೆಗೆ ಧೂಳಿನ ಕಣಗಳಾಗಿದ್ದ ಎಲ್ಲಾ ಸೂಪರ್ ಹೀರೋಸ್ ಗಳು ಕೂಡ ಬರ್ತಾರೆ. ನೋಡ್ತಾ ನೋಡ್ತಿದ್ದಂಗೆನೆ ಒಂದು ದೊಡ್ಡ ಸೂಪರ್ ಹೀರೋಸ್ ಗಳ ಗುಂಪೆ ಅಲ್ಲಿಗೆ ಬಂದ್ಬಿಡುತ್ತೆ. ಥ್ಯಾನೋಸ್ ಕಂತೂ ಒಂದು ಸಲ ಅವರನ್ನ ನೋಡಿ ಶಾಕ್ ಆಗೋಗುತ್ತೆ. ನಂತರ ಮುಂದೆ ಇನ್ನೇನು, ನಮ್ಮ ಅವೆಂಜರ್ಸ್ ಗಳು ಹಾಗೆ ಥ್ಯಾನೋಸ್ ನ ಆರ್ಮಿಯ ನಡುವೆ ಒಂದು ದೊಡ್ಡ ಭಯಂಕರವಾದ ಯುದ್ಧ ಶುರು ಆಗೋಗುತ್ತೆ. ಅದೇ ಸಮಯದಲ್ಲಿ ಬ್ರೂಸ್ ಬ್ಯಾನರ್ ಎಲ್ಲರಿಗೂ ಹೇಳ್ತಾನೆ, ನಾವು ಇನ್ಫಿನಿಟಿ ಸ್ಟೋನ್ ಗಳನ್ನ ಎಲ್ಲಿಂದ ತಂದಿದೀವೋ ವಾಪಸ್ ಅಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ. ಆಗ ಟೋನಿ ಹೇಳ್ತಾನೆ, ಥ್ಯಾನೋಸ್ ಟೈಮ್ ಟ್ರಾವೆಲ್ ಮಿಷನ್ ಅನ್ನು ನಾಶ ಮಾಡಾಕಿದಾನೆ ಅಂತ. ಇದನ್ನೆಲ್ಲ ಕೇಳಿ ಸ್ಕಾಟ್ ಅವರಿಗೆ ಹೇಳ್ತಾನೆ, ನಮ್ಮ ಹತ್ರ ಇನ್ನೊಂದು ಟೈಮ್ ಮಷಿನ್ ಇದೆಯಲ್ಲ ಅಂತ. ಅದೇ ಸ್ಕಾಟ್ ನ ವ್ಯಾನ್ ಅಲ್ಲಿ ಟೈಮ್ ಮಷಿನ್ ಇರುತ್ತಲ್ಲ ಅದೇನೆ. ಈ ಕಡೆ ಕ್ಲಿಂಟ್ ಬಾರ್ಟನ್ ಹತ್ರ ಇದ್ದ ಗಾಂಟ್ಲೆಟ್ ಅನ್ನ ನಮ್ಮ ಟಿಚಾಲ ಇಸ್ಕೊತಾನೆ. ಆದ್ರಿಂದ ಅವನ ಮೇಲೆ ಥ್ಯಾನೋಸ್ ಅಟ್ಯಾಕ್ ಮಾಡೋಕೆ ಬಂದಾಗ ಅಲ್ಲಿಗೆ ವಾಂಡ ಬರ್ತಾಳೆ. ವಿಷನ್ ಅನ್ನ ಸಾಯಿಸಿರೋ ಕೋಪಕ್ಕೆ ಅವನನ್ನ ಹಿಡಿದು ಅವನ ಪ್ರಾಣನ ತೆಗೆಯೋದಕ್ಕೆ ಮುಂದಾಗ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಥ್ಯಾನೋಸ್ ಅವನ ಆರ್ಮಿಗೆ ಆರ್ಡರ್ ಮಾಡ್ತಾನೆ ಸ್ಪೇಸ್ ಶಿಪ್ ಇಂದ ಶೂಟ್ ಮಾಡೋದಕ್ಕೆ. ಹೀಗೆ ಅದು ಶೂಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನಮ್ಮ ಕ್ಯಾಪ್ಟನ್ ಮಾರ್ವಲ್ ಬಂದು ಅವಳ ಹತ್ರ ಇರುವಂತ ಅಸಾಧಾರಣ ಶಕ್ತಿಯಿಂದ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಆ ಸ್ಪೇಸ್ ಶಿಪ್ ಅನ್ನ ನಾಶ ಮಾಡಾಕ್ತಾಳೆ. ನಂತರ ಕ್ಯಾಪ್ಟನ್ ಮಾರ್ವಲ್ ಪೀಟರ್ ಹತ್ರ ಇರುವಂತ ಗಾಂಟ್ಲೆಟ್ ಅನ್ನ ಇಸ್ಕೊಂಡು ಟೈಮ್ ಮಷಿನ್ ಒಳಗಡೆ ಹೋಗಿ ನೋಡ್ತಿರ್ಬೇಕಾದ್ರೆ ಥ್ಯಾನೋಸ್ ಆ ಟೈಮ್ ಮಷಿನ್ ಅನ್ನೇ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ನಂತರ ಅವನು ಗಾಂಟ್ಲೆಟ್ ಅನ್ನ ಹಾಕೊಂಡು ಚಿಟಿಕೆ ಹಾಕಕ್ಕೆ ನೋಡ್ತಿರ್ಬೇಕಾದ್ರೆ ಕ್ಯಾಪ್ಟನ್ ಮಾರ್ವಲ್ ಬಂದು ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಈ ಕ್ಯಾಪ್ಟನ್ ಮಾರ್ವಲ್ ಎಷ್ಟು ಪವರ್ಫುಲ್ ಆಗಿರ್ತಾಳೆ ಅಂತಂದ್ರೆ ಕೊನೆಗೆ ಥ್ಯಾನೋಸ್ ಪವರ್ ಸ್ಟೋನ್ ಅನ್ನು ಯೂಸ್ ಮಾಡಿ ಅವಳಿಗೆ ಹೊಡಿಬೇಕಾಗುತ್ತೆ. ನಂತರ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಟೋನಿಗೆ ಒಂದು ಸಿಗ್ನಲ್ ಅನ್ನ ಕೊಡ್ತಾನೆ. 14 ಕೋಟಿ ಯುದ್ಧಗಳಲ್ಲಿ ನಾವು ಗೆಲ್ಲೋದಕ್ಕೆ ಚಾನ್ಸ್ ಇರೋದು ಇದರಲ್ಲೇ ಅಂತ. ಇದನ್ನ ಅರ್ಥ ಮಾಡ್ಕೊಂಡು ಟೋನಿ ಥ್ಯಾನೋಸ್ ಅನ್ನ ತಡೆಯೋದಕ್ಕೆ ಹೋಗ್ತಾನೆ. ಆದ್ರೆ ಥ್ಯಾನೋಸ್ ಅವನಿಗೆ ಹೊಡೆದು ಚಿಟಿಕೆನ ಹಾಕ್ತಾನೆ. ಆದ್ರೆ ಏನು ಕೂಡ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲಾ ಇನ್ಫಿನಿಟಿ ಸ್ಟೋನ್ ಗಳು ಟೋನಿ ಹತ್ರ ಇರುತ್ತೆ. ನ್ಯಾನೋ ಪಾರ್ಟಿಕಲ್ಸ್ ನ ಯೂಸ್ ಮಾಡ್ಕೊಂಡು ಗಾಂಟ್ಲೆಟ್ ನಲ್ಲಿ ಇದ್ದಂತ ಇನ್ಫಿನಿಟಿ ಸ್ಟೋನ್ ಗಳನ್ನೆಲ್ಲ ಅವನ ಸೂಟ್ ಒಳಗಡೆ ತಗೋಬಿಟ್ಟಿರ್ತಾನೆ. ನಂತರ ಟೋನಿ ಐ ಆಮ್ ಐರನ್ ಮ್ಯಾನ್ ಅಂತ ಹೇಳಿ ಚಿಟಿಗೆ ಹಾಕ್ತಾನೆ. ಇದರಿಂದ ಥ್ಯಾನೋಸ್ ನ ಆರ್ಮಿ ಅವರೆಲ್ಲ ಧೂಳಿನ ಕಣಗಳಾಗಿ ನಾಶ ಆಗೋಗ್ತಾರೆ. ಕೊನೆಗೆ ಥ್ಯಾನೋಸ್ ಕೂಡ. ಈ ಕಡೆ ನಮ್ಮ ಟೋನಿ ಇನ್ಫಿನಿಟಿ ಸ್ಟೋನ್ ಗಳ ರೇಡಿಯೇಷನ್ ಎಫೆಕ್ಟ್ ನಿಂದ ತುಂಬಾ ವೀಕ್ ಆಗಿ ಅವನ ಕೊನೆಯ ಕ್ಷಣಗಳನ್ನ ಎಣಿಸ್ತಿರ್ತಾನೆ. ಆಗ ಅಲ್ಲಿಗೆ ಪೆಪ್ಪರ್ ಪೋರ್ಸ್ ಬಂದು ಅವನಿಗೆ ಹೇಳ್ತಾಳೆ, ಟೋನಿ
ನಮ್ ಬಗ್ಗೆ ಏನು ಯೋಚನೆ ಮಾಡಬೇಡ, ನೀನೀಗ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ. ಇದರ ಜೊತೆಗೆ ಅವನ ಹಾರ್ಟ್ ಬೀಟ್ ಕೂಡ ನಿಂತೋಗುತ್ತೆ. ಇಲ್ಲಿಗೆ ನಮ್ಮ ಲೆಜೆಂಡ್, ಬಿಲಿಯನಿಯರ್, ಪ್ಲೇ ಬಾಯ್, ಜೀನಿಯಸ್ ಅಂದ್ರೆ ನಮ್ಮ ಟೋನಿ ಸ್ಟಾರ್ಕ್ ಅಂತ್ಯ ಆಗುತ್ತೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಹಾಕಾಯ್ಗೆ ಅವನ ಫ್ಯಾಮಿಲಿ ಅವರು ಸಿಗ್ತಾರೆ. ಈ ಕಡೆ ಸ್ಕಾಟ್ ಕೂಡ ಅವನ ಫ್ಯಾಮಿಲಿ ಜೊತೆ ಆರಾಮಾಗಿರ್ತಾನೆ. ವಕಾಂಡದಲ್ಲೂ ಕೂಡ ಎಲ್ಲಾನು ನಾರ್ಮಲ್ ಆಗಿರುತ್ತೆ. ನಮ್ಮ ಟೋನಿ ಸ್ಟಾರ್ಕ್ ಟೈಮ್ ಟ್ರಾವೆಲ್ ಮಾಡೋದಕ್ಕೂ ಮುಂಚೆ ಒಂದು ಮೆಸೇಜ್ ಅನ್ನ ರೆಕಾರ್ಡ್ ಮಾಡಿಟ್ಟಿರ್ತಾನೆ. ಅದನ್ನ ನಮ್ಗೆ ತೋರಿಸ್ತಾರೆ. ಅದರಲ್ಲಿ ಅವನು ಹೇಳಿರ್ತಾನೆ, ನಾಳೆ ನಾವು ಮಾಡಕ್ಕೆ ಹೊಟ್ಟಿರುವಂತ ಟೈಮ್ ಟ್ರಾವೆಲ್ ನಲ್ಲಿ ತುಂಬಾನೇ ಅಪಾಯ ಇದೆ. ನಾನೇನಾದ್ರು ಜೀವಂತವಾಗಿ ವಾಪಸ್ ಬಂದಿಲ್ಲ ಅಂದ್ರೆ ನಮ್ಮ ಮಾರ್ಗನ್ ಸ್ಟಾರ್ಕ್ ಯಾವ್ದಕ್ಕೂ ಎದುರುಕೊಳ್ಳದೆ ಮುಂದೆ ಸಾಗ್ಬೇಕು ಅಂತ. ಇದೆಲ್ಲ ಆದ್ಮೇಲೆ ಕೊನೆಗೆ ಐ ಲವ್ ಯು 3000 ಅಂತ ಹೇಳ್ತಾನೆ. ನಂತರ ಎಲ್ರು ಸೇರಿ ಟೋನಿ ಫಸ್ಟ್ ಟೈಮ್ ಯೂಸ್ ಮಾಡಿದಂತ ಆರ್ಕ್ ರಿಯಾಕ್ಟರ್ ನ ಇಟ್ಟು ಅವನ ಫ್ಯೂನರಲ್ ಅನ್ನ ಮಾಡ್ತಾರೆ, ಅಂದ್ರೆ ಅಂತಿಮ ಸಂಸ್ಕಾರವನ್ನ. ನಂತರ ಈ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಇನ್ಫಿನಿಟಿ ಸ್ಟೋನ್ ಗಳನ್ನ ಎಲ್ಲಿಂದ ತಗೊಂಡ್ ಬಂದಿದ್ರು ವಾಪಸ್ ಅಲ್ಲೇ ಇಡೋದಕ್ಕೆ ನಮ್ಮ ಕ್ಯಾಪ್ಟನ್ ಅಮೆರಿಕ ಹೋಗ್ತಿರ್ತಾನೆ. ಆಗ ಬ್ರೂಸ್ ಅವನಿಗೆ ಹೇಳ್ತಾನೆ, ನನ್ನ ಹತ್ರ ಇನ್ಫಿನಿಟಿ ಸ್ಟೋನ್ ಗಳಿದ್ದಾಗ ನತಾಶನ್ ವಾಪಸ್ ಕರ್ಕೊಂಡು ಬರೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ ಅಂತ. ಸರಿ ಅಂತ ಹೇಳಿ ನಮ್ಮ ಕ್ಯಾಪ್ಟನ್ ಇನ್ಫಿನಿಟಿ ಸ್ಟೋನ್ ಹಾಗೆ ಮ್ಯೋಲ್ನಿರ್ನ ತಗೊಂಡು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ವಾಪಸ್ ಮಾತ್ರ ಬರೋದಿಲ್ಲ. ಅಲ್ಲೇ ಮುಂದ್ಗಡೆ ಒಬ್ಬ ವಯಸ್ಸಾದ ವ್ಯಕ್ತಿ ಕುಂತಿರ್ತಾನೆ. ಯಾರಿರ್ಬೋದು ಅಂತ ಸ್ಯಾಮ್ ಹೋಗಿ ನೋಡಿದಾಗ ಅದು ಬೇರೆ ಯಾರು ಅಲ್ಲ, ನಮ್ಮ ಕ್ಯಾಪ್ಟನ್ ಅಮೆರಿಕನೇ. ನಿಮ್ಗೆ ಏನಾಯ್ತು ಅಂತ ಸ್ಯಾಮ್ ಕೇಳಿದಾಗ ಅವನು ಹೇಳ್ತಾನೆ, ಇನ್ಫಿನಿಟಿ ಸ್ಟೋನ್ ಗಳನ್ನೆಲ್ಲ ನಾನು ವಾಪಸ್ ಇಟ್ಮೇಲೆ ನನಗನ್ನಿಸ್ತು ಜೀವನದಲ್ಲಿ ನಾನೇನೋ ಮಿಸ್ ಮಾಡ್ಕೋತಿದ್ದೀನಿ ಅಂತ. ಆದ್ರಿಂದ ನಾನು 1970ರಲ್ಲೇ ಉಳ್ಕೋಬಿಟ್ಟೆ ಅಂತ. ನೀವು ಜೀವನದಲ್ಲಿ ಖುಷಿಯಾಗಿದ್ರಿ ಅನ್ನೋದಕ್ಕೆ ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ. ಆದ್ರೆ ಪ್ರಪಂಚದ ಮೇಲೆ ಕ್ಯಾಪ್ಟನ್ ಅಮೆರಿಕ ಇಲ್ಲದೆ ಬದುಕಬೇಕು ಅಂತ ಅಂದಾಗ ಕ್ಯಾಪ್ಟನ್ ಅಮೆರಿಕನ ಹೊಸ ಶೀಲ್ಡ್ ಅನ್ನ ಸ್ಯಾಮ್ ವಿಲ್ಸನ್ಗೆ ಕೊಟ್ಟು ಹೇಳ್ತಾನೆ, ಈ ಪ್ರಪಂಚಕ್ಕೆ ಒಬ್ಬ ಹೊಸ ಕ್ಯಾಪ್ಟನ್ ಅಮೆರಿಕ ಸಿಕ್ಕಿದ್ದಾನೆ ಅಂತ. ಅಂದ್ರೆ ಇನ್ಮೇಲಿಂದ ನಮ್ಮ ಫ್ಯಾಲ್ಕನ್ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕ ಅಂತ. ಈ ಕಡೆ ನಮ್ಮ ಥಾರ್ ನ್ಯೂ ಆಸ್ಗಾರ್ಡ್ಗೆ ವ್ಯಾಲ್ಕರ್ನ ರಾಣಿ ಮಾಡಿ ಗಾರ್ಡಿಯನ್ಸ್ ಆಫ್ ದ ಗ್ಯಾಲಕ್ಸಿ ಟೀಮ್ ಜೊತೆ ಸ್ಪೇಸ್ಗೆ ಹೋಗ್ತಾನೆ, ಬೇರೆ ಬೇರೆ ಗ್ರಹದಲ್ಲಿರುವಂತ ಜೀವಿಗಳನ್ನ ಕಾಪಾಡೋದಕ್ಕೆ. ನಂತರ ಈ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಹೇಗೆ ನಮ್ಮ ಸ್ಟೀವ್ ರಾಜರ್ಸ್ 1970ರಲ್ಲಿ ಖುಷಿಯಾಗಿದ್ದ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಎಕ್ಸ್ಪ್ಲೇನ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಅನ್ನ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಏನಾದ್ರೂ ಇದೇ ತರ ಮೂವಿ ಎಕ್ಸ್ಪ್ಲೇನ್ ನೋಡೋದಕ್ಕೆ ಇಷ್ಟ ಇತ್ತು ಅಂತಂದ್ರೆ ಈ ವಿಡಿಯೋದ ಲಿಂಕ್ ಅನ್ನ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗೋಣ ಇಂಥದ್ದೇ ಮತ್ತೊಂದು ಅಮೇಜಿಂಗ್ ಆಗಿರುವಂತ ಮೂವಿ ಜೊತೆಗೆ.